ಚಿತ್ರರಂಗದ ಪ್ರೀತಿಯ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವ್ರನ್ನ ಕಳ್ಕೊಂಡು 4 ವರ್ಷಗಳೇ ಕಳೆದು ಹೋಗಿದೆ. 4 ವರ್ಷಗಳಲ್ಲಿ ಅವರ ಪತ್ನಿ, ಅವರ ಮಕ್ಕಳು ಅನುಭವಿಸಿದ ನೋವು ಅದೆಷ್ಟೋ. ಅಪ್ಪು ಬಿಟ್ಟು ಹೋಗಿದ್ದಂತಹ ಒಂದಷ್ಟು ಕೆಲಸಗಳನ್ನ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರು ಎಲ್ಲಾ ರೀತಿಯಿಂದನೂ ಕೂಡ ನಿಭಾಯಿಸ್ತಾ ಇದ್ದಾರೆ. ಎಲ್ಲೂ ಕೂಡ ಹೊರೆಯಾಗದಂತೆ, ಎಲ್ಲೂ ಕೂಡ ಅದಕ್ಕೆ ಒಂದು ಕಳಂಕವನ್ನ ಬಾರದಂತೆ ಪ್ರತಿಯೊಂದನ್ನು ಕೂಡ ಜವಾಬ್ದಾರಿಯಿಂದ ಅಶ್ವಿನಿ ಅವರು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಪಿ.ಆರ್.ಕೆ ಪ್ರೊಡಕ್ಷನ್ ನಲ್ಲಿ ನಡೆಯುವಂತಹ ಕೆಲಸಗಳಿರ್ಬಹುದು ಅಥವಾ ಅಪ್ಪು ಅವರು ಬಿಟ್ಟು ಹೋಗಿದಂತಹ ಒಂದಿಷ್ಟು ಸಮಾಜ ಸೇವೆಯ ಕಾರ್ಯಗಳಿರ್ಬೋದು ಎಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ಸೊ 4 ವರ್ಷ ಹೇಗೆ ಕಳೆದು ಹೋಯ್ತೋ ಗೊತ್ತಿಲ್ಲ. ಆದ್ರೆ ಇದೀಗ ಅಪ್ಪು ಮನೆಯಿಂದ ಒಂದು ಹೊಸ ಗುಡ್ ನ್ಯೂಸ್ ಅಂತೂ ಹೊರಗಡೆ ಬಿದ್ದಿದೆ. ತನ್ನ ತಂದೆ ಕಂಡಿದ್ದಂತಹ ಕನಸನ್ನ ಇದೀಗ ಅವರ ಮಕ್ಕಳು ಈಡೇರಿಸ್ತಾ ಇದ್ದಾರೆ. ಇದಕ್ಕೆ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಹಾಗಾದ್ರೆ ಅಪ್ಪು ಮನೆಯಿಂದ ಬಂದಿರುವಂತಹ ಗುಡ್ ನ್ಯೂಸ್ ಆದ್ರೂ ಏನು? ಏನಾಗ್ತಾ ಇದೆ ಅಪ್ಪು ಮನೆಯಲ್ಲಿ? ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಸ್, ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರು ಇವತ್ತು ನಮ್ಮೊಂದಿಗಿಲ್ಲ ನಿಜ. ಆದ್ರೆ ಅವರ ಮಕ್ಕಳು ಇವತ್ತು ಅಪ್ಪನ ಆಸೆಯನ್ನ ಈಡೇರಿಸಿದ್ದಾರೆ. ಎಸ್, ಅಪ್ಪು ಅವರ ಚಿಕ್ಕ ಮಗಳು ವಂದಿತಾ ಅಪ್ಪನ ಆಸೆಯಂತೆ ಬಿಸ್ನೆಸ್ ಅನ್ನ ಶುರು ಮಾಡಿದ್ದಾರೆ. ಇದರ ಇನ್ವಿಟೇಷನ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಏನಿದು ಬಿಸ್ನೆಸ್ ಅಂತ ನೋಡೋದಾದ್ರೆ, ವಂದಿತಾ ಅವರು ಖುದ್ದು ತಯಾರಿಸಿರುವಂತಹ ಹೋಮ್ ಬೇಕರಿ ಉದ್ಯಮವನ್ನ ಶುರು ಮಾಡ್ಬಿಟ್ಟಿದ್ದಾರೆ. ಇದಕ್ಕೆ ನುಕಾಸ್ ಕೆಫೆ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಇದಕ್ಕಾಗಿ ಅವರು ಹೊಸದೊಂದು ಸ್ಟೋರ್ ಆಗಿರ್ಬೋದು, ಮಳಿಗೆ ಯಾವುದು ಕೂಡ ತೆರೆದಿಲ್ಲ. ಬದಲಾಗಿ ಇದನ್ನ ಮನೆಯಲ್ಲೇನೆ ಈ ಬೇಕರಿ ತಿನಿಸುಗಳನ್ನ ತಯಾರಿಸಿ ಅದನ್ನ ಅಗತ್ಯ ಇದ್ದವರಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಮನೆಯಲ್ಲಿ ತಾವೇ ಖುದ್ದು ಈ ಹೊಸ ತಿನಿಸುಗಳನ್ನ ತಯಾರಿಸಿ ಆರ್ಡರ್ ಅನ್ನ ತಗೊಂಡು ಮಾರಾಟವನ್ನ ಮಾಡ್ತಾ ಇದ್ದಾರೆ ವಂದಿತ್. ಇನ್ನು ಈ ಬಿಸ್ನೆಸ್‌ಗೆ ಇವರು ನುಕಾಸ್ ಬೇಕರಿ ಅಂತ ಹೆಸರಿಟ್ಟಿದ್ದಾರೆ. ನುಕಾಸ್ ಬೇಕರಿ ಅಂದ್ರೆ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ವಿಚಿತ್ರ ಅಂತ ಅನ್ನಿಸ್ಬೋದು. ಆದ್ರೆ ಈ ಹೆಸರಿನ ಹಿಂದೆ ಇರೋದು ಅಪ್ಪ ಅಪ್ಪುವಿನ ನೆನಪು. ಎಸ್, ವಂದಿತಾ ಅವರನ್ನ ಅಪ್ಪು ಅವರು ಪ್ರೀತಿಯಿಂದ ನುಕ್ಕಿ ಅಂತಾನೆ ಕರೀತಾ ಇದ್ರಂತೆ. ಇದು ಅವರ ನಿಕ್ ನೇಮ್. ಇದೇ ಹೆಸರನ್ನ ಇದೀಗ ತಮ್ಮ ಬೇಕರಿಗೂ ಕೂಡ ಇಟ್ಕೊಂಡು ನುಕಾಸ್ ಅಂತ ಹೇಳಿ ನಾಮಕರಣ ಮಾಡ್ಕೊಂಡಿದ್ದಾರೆ ವಂದಿತಾ ಪುನೀತ್ ರಾಜ್‌ಕುಮಾರ್. ಇನ್ನು ಶಿವಣ್ಣನ ಪತ್ನಿ ಗೀತಕ್ಕಗೂ ಕೂಡ ಬೇಕಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಕಮರ್ಷಿಯಲ್ ಆಗಿ ತೆಗೆದುಕೊಳ್ಳಿ ಅಂತ ಅಪ್ಪು ಅವರು ಒಂದು ಸಲ ಸಲಹೆಯನ್ನು ಕೂಡ ಕೊಟ್ಟಿದ್ರಂತೆ. ಆದ್ರೆ ಆ ಟೈಮ್ ಅಲ್ಲಿ ಇದನ್ನೆಲ್ಲ ಕಮರ್ಷಿಯಲ್ ಆಗಿ ಮಾಡೋದು ಹೇಗೆ ಅಂತ ನಮಗ್ ಗೊತ್ತಿರ್ಲಿಲ್ಲ ಅಂತ ಗೀತಕ್ಕ ಅವರೇ ಸಂದರ್ಶನ ಒಂದರಲ್ಲಿ ಹೇಳ್ಕೊಂಡಿದ್ರು. ಇದೀಗ ಅಪ್ಪನ ಆಸೆಯನ್ನ ಅವರ 2ನೇ ಮಗಳು ವಂದಿತಾ ನೆರವೇರಿಸ್ತಾ ಇದ್ದಾರೆ. ಇನ್ನು ಈ ನುಕಾಸ್ ಕೆಫೆ .com ವೆಬ್ಸೈಟ್ ಆರಂಭ ಮಾಡಲಾಗಿದ್ದು, ಇದರ ಮೂಲಕ ಆರ್ಡರ್ ನ ತೆಗೆದುಕೊಂಡು ವಂದಿತಾ ಅವರು ಬೇಕರಿ ಐಟಮ್ಸ್ ಡೆಲಿವರಿಯನ್ನ ಮಾಡ್ತಾರೆ. ಯಾವ್ದಾದ್ರು ಕಾರ್ಯಕ್ರಮ ಇದ್ದಲ್ಲಿ ಅಥವಾ ಯಾವ್ದಾದ್ರು ಒಂದು ಥೀಮ್ಗೆ ತಕ್ಕಂತೆ ನಮಗೆ ಬೇಕು ಬೇಕರಿ ಐಟಮ್ಸ್ ಅಂತ ಹೇಳಿದ್ರೆ ಅದನ್ನ ಮಾಡ್ಕೊಳ್ಳುವಲ್ಲಿ ವಂದಿತಾ ಅವರು ತುಂಬಾನೇ ನಿಸ್ಸೀಮರಾಗಿದ್ದಾರೆ. ಸೊ ಒಬ್ಬರೇ ತಯಾರಿಸಿರುವಂತಹ ಕಾರಣ ಆರ್ಡರ್ ಕೊಡೋರು ಸ್ವಲ್ಪ ಬೇಗನೆ ಕೊಡ್ಬೇಕು ಅನ್ನೋದು ಅವರ ಮನವಿಯಾಗಿದೆ. ಇನ್ನು ತಮ್ಮ ಪುತ್ರಿ ಹೊಸ ಬಿಸ್ನೆಸ್ ಆರಂಭ ಮಾಡೋದಕ್ಕೂ ಮುಂಚೆ ಪುನೀತ್ ರಾಜ್‌ಕುಮಾರ್ ಅವರ ಮನೆಯಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡಿಸಲಾಗಿದೆ. ಸತ್ಯನಾರಾಯಣ ಪೂಜೆಯನ್ನ ಮಾಡಿಸಿದ್ದಾರೆ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರು. ತಮ್ಮ ಮಕ್ಕಳಾದಂತಹ ಧೃತಿ ರಾಜ್‌ಕುಮಾರ್ ಮತ್ತೆ ವಂದಿತಾ ರಾಜ್‌ಕುಮಾರ್ ಜೊತೆ ಸತ್ಯನಾರಾಯಣ ಪೂಜೆ, ಹೋಮ ಹವನಗಳನ್ನ ಮಾಡಿಸಿದ್ದಾರೆ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ದಿವಂಗತ ನಟ ಪುನೀತ್ ರಾಜ್‌ಕುಮಾರ್ ಅವರ ಮನೆಯಲ್ಲಿ ಈ ಪೂಜೆ ನಡೆದಿದೆ. ಕುಟುಂಬದ ಒಳಿತಿಗಾಗಿ, ಮಕ್ಕಳ ಒಳಿತಿಗಾಗಿ ಈ ಪೂಜೆಯನ್ನ ಮಾಡಿಸಿದರೆ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರು. ಒಟ್ನಲ್ಲಿ ಅಪ್ಪು ಇಲ್ಲದೆ 4 ವರ್ಷಗಳು ಅದು ಹೇಗೆ ಕಳೆದೋಯ್ತೋ ಗೊತ್ತಿಲ್ಲ. ಆದ್ರೆ ಇಷ್ಟು ವರ್ಷ ಆದ್ಮೇಲೆ ಅಪ್ಪು ಅವರ ಮನೆಯಿಂದ ಒಂದು ರೀತಿಯ ಗುಡ್ ನ್ಯೂಸ್ ಬಂದಿದೆ. ಒಟ್ನಲ್ಲಿ ಹೊಸ ಉದ್ಯಮ ಆರಂಭಿಸಿರುವಂತಹ ವಂದಿತಾಗೆ, ಹಾಗೆ ಅಪ್ಪು ಅವರು ಬಿಟ್ಟೋದಂತಹ ಎಲ್ಲಾ ಕಾರ್ಯಗಳನ್ನು ಮಾಡ್ತಿರುವಂತಹ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರಿಗೆ, ಅವರ ಮಕ್ಕಳಿಗೆ ಎಲ್ಲಾ ರೀತಿಯಿಂದನೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಹಾರೈಸೋಣ. ನಿಮ್ಗೇನ್ ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.